ಇನ್ನು ಬೋರ್ವೆಲ್ ನಲ್ಲಿ ಪೆಟ್ರೋಲ್ ಮಿಶ್ರಿತ ನೀರು ಬರ್ತಾ ಇದೆ, ಅದು ಗಬ್ಬು ವಾಸನೆ ಕೂಡ. ಬೋರ್ವೆಲ್ ಆನ್ ಮಾಡಿದ್ರೆ ಸಾಕು ಪೆಟ್ರೋಲ್ ವಾಸನೆ ಬರುತ್ತೆ. ರಾಘವೇಂದ್ರ ಕಾಲೋನಿಯ ಕುಟುಂಬಗಳಿಗೆ ಸಂಕಷ್ಟ ಎದುರಾಗಿದೆ ಇದರಿಂದ. ಬೆಂಗಳೂರಿನ ಚಾಮರಾಜಪೇಟೆ ರಾಘವೇಂದ್ರ ಕಾಲೋನಿ ಆಗುತ್ತೆ. ಬಳಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟರ ಮಟ್ಟಿಗೆ ಹದಗೆಟ್ಟಂತ ಬೋರ್ವೆಲ್ ನೀರು. ಸಮೀಪದ ಬಂಕ್ನಿಂದಲೇ ಪೆಟ್ರೋಲ್ ಸೋರಿಕೆ ಆಗುತ್ತೆ. ಆದ್ರೆ ಯಾವುದೇ ಸೋರಿಕೆ ಆಗ್ತಾ ಇಲ್ಲ ಅಂತ ಬಂಕ್ ಸಿಬ್ಬಂದಿ ಹೇಳ್ತಾರೆ. ಪೆಟ್ರೋಲ್ ಬಂಕ್ನ ಸಿಬ್ಬಂದಿ ಆ ರೀತಿಯಾಗಿ ಹೇಳ್ತಾರೆ. ಬಟ್ ನೀರು ಬಳಸೋದಕ್ಕೆ ಅಸಾಧ್ಯ, ಅಷ್ಟರ ಮಟ್ಟಿಗೆ ವಾಸನೆ ಬರುತ್ತೆ. ನೀರಿಗೆ ಪೆಟ್ರೋಲ್ ಮಿಕ್ಸ್ ಆದ್ರೆ ಹೇಗಾಗಬೇಡ ಹೇಳಿ. ಕುಡಿಯೋದಕ್ಕೆ ಯೋಗ್ಯ ಬಿಡಿ, ಬೇರೆ ಬಳಕೆಗೂ ಆಗೋದಿಲ್ಲ, ಆ ರೀತಿಯಾಗಿದೆ ಇಲ್ಲಿಯ ಜನರ ಪರಿಸ್ಥಿತಿ. ಬೋರ್ವೆಲ್ ಆನ್ ಮಾಡಿದ್ರೆ ಸಾಕು ಪೆಟ್ರೋಲ್ನ ವಾಸನೆ ಬರುತ್ತೆ. ಕಳೆದ 1 ವರ್ಷದಿಂದಲೂ ಕೂಡ ಇದೇ ಸಮಸ್ಯೆಯನ್ನ ಸ್ಥಳೀಯರು ಅನುಭವಿಸ್ಕೊಂಡು ಬಂದಿದ್ದಾರೆ. 100ಕ್ಕೂ ಹೆಚ್ಚು ಕುಟುಂಬಗಳಿದೆ. ಆ 100 ಕುಟುಂಬಗಳಿಗೆ ಈ ಗೋಳು ತಪ್ಪಿದ್ದೇ ಅಲ್ಲ. ನೀರಿನ ಸ್ಯಾಂಪಲ್ ಅನ್ನ ಬಿಬಿಎಂಪಿ ಅಧಿಕಾರಿಗಳು ಸಂಗ್ರಹ ಮಾಡಿರ್ತಾರೆ. ಲ್ಯಾಬ್ನಲ್ಲೂ ಕೂಡ ಈ ಬೋರ್ವೆಲ್ನ ನೀರು ಕಲುಷಿತ ಅನ್ನೋದಾಗಿ ದೃಢಪಟ್ಟಿರುತ್ತೆ. ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅನ್ನೋದಾಗಿಯೂ ಕೂಡ ಹೇಳಿರುತ್ತೆ. ಆ ಬೋರ್ಡ್ ಅನ್ನ ಕೂಡ ಅಳವಡಿಕೆ ಮಾಡಿರ್ತಾರೆ. ನಾವು ನಿಲ್ಲಿಸ್ಬಿಟ್ಟಿದ್ದೀವಿ, ಬಳಕೆ ಮಾಡ್ತಾ ಇಲ್ಲ. ನಾವು ಏನಿದ್ರು ಗಿಡಗಳಿಗೆ ಅದಕ್ಕೆ ಹಾಕ್ತಾ ಇದೀವಿ. ಪಾಪ ಅದಕ್ಕೂ ಬೇಜಾರಾಗತ್ತೆ ನಮಗೆ ಹಾಕಕ್ಕೆ. ಬಟ್ ಬೇರೆ ದಾರಿ ಇಲ್ಲ ನಮಗೆ. ಅಂದರೆ ಇದು ಸುಮಾರು 1 ವರ್ಷನೇ ಆಯಿತು. ಮೊದಲು ಸ್ವಲ್ಪ ಸ್ವಲ್ಪ ವಾಸನೆ ಬರ್ತಾ ಇತ್ತು, ಆಮೇಲೆ ಅದು ಬರ್ತಾ ಬರ್ತಾ ಜಾಸ್ತಿನೇ ಆಗ್ತಾ ಇದೆ. ಈಗಂತೂ ಅದು ಅಲ್ಲಿ ನೀರು ಬಿಟ್ರೇ ಸಾಕು ಅಷ್ಟು ವಾಸನೆ ಬರ್ತಾ ಇದೆ. ಕಲರ್ ಚೇಂಜ್ ಆಗಿದೆ, ರೆಡ್ ಆಗಿ ಹೋಗಿದೆ. ರೆಡ್ ಇದು ನೀರಿನ ಕಲರ್ ಅಷ್ಟು ಸ್ವೀಟ್ ಆಗಿತ್ತು. ನಮ್ಮ ಇದು ಈ ಕಾಲೋನಿ ಯಾರ ಮನೇಲಿ ನೋಡಿದ್ರು ಚೆನ್ನಾಗಿತ್ತು ನೀರು. ಇವಾಗ ಹಿಂಗಾಗಿದೆ. ಅವ್ರು ಕೇಳಿದ್ರೆ ನಾವೆಲ್ಲ ಮಾಡಿಸಿದ್ದೀವಿ ಅಂತಾರೆ. ಮತ್ತು ಅದೇನು ಇದು ಸ್ಟೇ ತಂದಿದಾರಂತವ್ರು. ಸೊ ನಾವೇನು ಹೋಗಿ ಚಾಲೆಂಜ್ ಮಾಡೋಕ್ಕೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಈ ಸ್ಥಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜಧಾನಿ ಬೆಂಗಳೂರು ದಿನದಿಂದ ದಿನಕ್ಕೆ ವಿಶಾಲವಾಗಿ ಬೆಳೀತಾ ಇದೆ, ವಿವಿಧ ಆಯಾಮಗಳನ್ನ ಪಡ್ಕೊಳ್ತಾ ಇದ್ದಾರೆ. ಆದರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ನಿವಾಸಿಗಳಿಗೆ ನಾನಾ ತರದ ಸಮಸ್ಯೆಗಳು ಕಾಡ್ತಾ ಇದೆ. ಇದರ ಬೆನ್ನಲ್ಲ ಏನು ಬೆಂಗಳೂರಿನ ಚಾಮರಾಜಪೇಟೆ ಬಳಿಯ ರಾಘವೇಂದ್ರ ಕಾಲೋನಿ ಅಂತಕ್ಕಂಥ ಒಂದು ಏರಿಯಾದಲ್ಲಿ ಏನು ಬೋರ್ವೆಲ್ನಲ್ಲಿ ಪೆಟ್ರೋಲ್ ಮಿಶ್ರಿತವಾಗಿ ಬರ್ತಾ ಇದೆ ಅಂತಕ್ಕಂಥ ದೂರು ಕಳೆದ ಹಲವಾರು ತಿಂಗಳುಗಳಿಂದ ಕೇಳಿ ಬರ್ತಾ ಇದೆ. ಈ ಒಂದು ರೀತಿಯ ಒಂದು ವಿಚಿತ್ರವಾದ ಸಮಸ್ಯೆನ ಏನು ಚಾಮರಾಜಪೇಟೆ ಬಳಿಯ ರಾಘವೇಂದ್ರ ಕಾಲೋನಿಯ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳು ಅನುಭವಿಸ್ತಾ ಇದ್ದಾವೆ. ಇದರಿಂದ ಏನು ಆ ಒಂದು ಬೋರ್ವೆಲ್ ಅನ್ನ ಬಳಕೆ ಮಾಡ್ತಾ ಇದ್ರು, ಆ ನೀರನ್ನ ಬಳಕೆ ಮಾಡ್ತಾ ಇದ್ರು, ಈಗ ಸಂಪೂರ್ಣವಾಗಿ ಅದನ್ನ ನಿಲ್ಲಿಸಿದ್ದಾರೆ. ಯಾಕಂದ್ರೆ ಅಷ್ಟೊಂದು ವಾಸನೆ ಬರ್ತಾ ಇದೆ, ಅಷ್ಟೊಂದು ಕೆಮಿಕಲ್ ರೀತಿ ಅವರಿಗೆ ವಾಸನೆ ಕಂಡು ಬರ್ತಾ ಇದೆ. ಈ ಬಗ್ಗೆ ಏನು ಬಿಬಿಎಂಪಿ ಆಗಿರ್ಬೋದು, ಜಲಮಂಡಳಿ ಹಾಗೂ ಸ್ಥಳೀಯ MLA ಜಮೀರ್ ಅಹಮದ್ ಆಗಿರ್ಬೋದು ಅಥವಾ ಸ್ಥಳೀಯ MP PC ಮೋಹನ್ ಆಗಿರ್ಬೋದು, ಇವರಿಗೂ ಕೂಡ ಈಗಾಗಲೇ ಮನವಿ ಮಾಡಿಕೊಂಡು ಈ ರೀತಿ ಸಮಸ್ಯೆಯಿಂದ ನಾವು ಬಳಲ್ತಾ ಇದ್ದೀರಿ, ಇದು ತುಂಬಾನೇ ಗಂಭೀರವಾಗಿ ತೆಗೆದುಕೊಂಡು ಇದನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ತಮ್ಮ ಆಕ್ರೋಶ ತೋಡ್ಕೊಂಡ್ರು ಕೂಡ ಇದುವರೆಗೆ ಇವರಿಗೆ ಈ ನಿಟ್ಟಿನಲ್ಲಿ ಒಂದು ಪರಿಹಾರ ಸಿಗಲೇ ಇಲ್ಲ ಅಂತಾನೆ ಹೇಳ್ಬೋದು. ಈ ಒಂದು ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಒಂದು ಪೆಟ್ರೋಲ್ ಮಿಶ್ರಿತ ನೀರು ಏನು ಇಲ್ಲೇ ಸಮೀಪದಲ್ಲಿರ್ತಕ್ಕಂಥ ಒಂದು ಪೆಟ್ರೋಲ್ ಬಂಕ್ ನಿಂದ ಒಂದು ಪೆಟ್ರೋಲ್ ಸೋರಿಕೆಯಾಗಿ ತದನಂತರ ಸುತ್ತಮುತ್ತಲಿನ ಒಂದು ಪ್ರದೇಶಗಳಿಗೆ ಹರಡ್ತಾ ಇದೆ. ಸುತ್ತಮುತ್ತ ಇರತಕ್ಕಂಥ ಬೋರ್ವೆಲ್ಗಳಿಗೆ ಆ ಒಂದು ಪೆಟ್ರೋಲ್ ಸೇರ್ತಾ ಇದೆ. ಇದರಿಂದಾಗಿ ನಮಗೆ ಸಮಸ್ಯೆ ಉಂಟಾಗ್ತಾ ಇರತಕ್ಕಂಥದ್ದು. ಇದರಿಂದ ಈ ಒಂದು ಬೋರ್ವೆಲ್ ನೀರನ್ನ ಬಳಕೆ ಮಾಡಲಾಗದೆ ದುಬಾರಿ ಹಣ ಕೊಟ್ಟು ಟ್ಯಾಂಕರ್ ನೀರನ್ನ ಬಳಕೆ ಮಾಡ್ತಾ ಇದ್ದೀರಿ, ಅದಲ್ಲದೆ ಜಲಮಂಡಳಿ ನೀರನ್ನ ಬಳಕೆ ಮಾಡ್ತಾ ಇದ್ದೀರಿ. ಸೊ ಇಷ್ಟೊಂದು ಸಮಸ್ಯೆ ಇದೆ. ಇಲ್ಲಿ ಇರ್ತಕ್ಕಂಥ ಸ್ಥಳೀಯರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈ ರೀತಿ ಒಂದು ಸಮಸ್ಯೆ ಹಲವಾರು ತಿಂಗಳಿಂದ ತಾವು ಅನುಭವಿಸ್ತಾ ಇದ್ದೀರಾ. ಸೊ ಯಾರಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರಿ, ಏನೆಲ್ಲ ಯಾವ ಸಮಸ್ಯೆ ಇದೆ ಅಂತ? ನಾವು ಈ ಪ್ರಾಬ್ಲಮ್ನ 1 ವರ್ಷದಿಂದ ಫೇಸ್ ಮಾಡ್ತಾ ಇದ್ದೀವಿ. ನಾವು ಇದನ್ನ BBMPಗೆ, ಪೊಲ್ಯೂಷನ್ ಬೋರ್ಡ್ಗೆ, ಆಮೇಲೆ ಇದು ಇಂಡಿಯನ್ ಆಯಿಲ್ ಕಮಿಷನರ್ ಎಲ್ಲ ಕಡೆ ಕಂಪ್ಲೇಂಟ್ ಮಾಡಿದ್ವಿ. ಬಟ್ ಏನು ಅವರಿಂದ ನಮಗೇನು ಇದಾಗಲಿಲ್ಲ. ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಏನೂ ಇಲ್ಲ. ಒಂದ್ಸತಿ BBMP ಅವ್ರು ಬಂದರು, ಒಂದು 4 ಕಡೆದು ಸ್ಯಾಂಪಲ್ಸ್ ತೊಗೊಂಡೋದ್ರು. ಅಲ್ಲಿ 4 ಕಡೆಗೆ ಈ ಕುಡಿಯಲು ಯೋಗ್ಯವಲ್ಲ ಅಂತ ಅಷ್ಟೇ ಅವ್ರು ಮಾಡಿಬಿಟ್ಟು ಹೋದ್ರು. ಮತ್ತೆ ಏನೂ ಇಲ್ಲ. ಸೊ ಇದಿಷ್ಟು ಸ್ಥಳೀಯರ ಒಂದು ಮಾಹಿತಿ. ಒಟ್ಟಾರೆ ಏನು ಇದು ತುಂಬಾನೇ ಗಂಭೀರವಾಗಿ ಹೋಗ್ತಾ ಇದೆ. ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳು ಏನು ಬೋರ್ವೆಲ್ ಅನ್ನ ಯೂಸ್ ಮಾಡ್ತಾ ಇದರಿಂದ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಇದು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಏನು ಪೆಟ್ರೋಲ್ ಬಂಕ್ ನಲ್ಲಿ ಆಗ್ತಕ್ಕಂಥ ಏನು ಸಮಸ್ಯೆ ಏನಾಗ್ತಾ ಇದೆ ಅಥವಾ ಸೋರಿಕೆ ಏನಾಗ್ತಾ ಇದೆ, ಇದನ್ನ ನಿಲ್ಲಿಸೋ ನಿಟ್ಟಿನಲ್ಲಿ BBMP ಅಥವಾ ಸ್ಥಳೀಯ ಪ್ರಾಧಿಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ನಿವಾಸಿಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.